ಸ್ನೇಹಿತರಾದ ಹಾಗೂ ಬಸವಶ್ರೇಷ್ಠ ಬಸವಣ್ಣನವರ ಅನುಯಾಯಿಯಾದ ನಾಗಲಾಪುರ ಗ್ರಾಮದಲ್ಲಿ ಮಠದಲ್ಲಿ ಸೇವೆ ಸಲ್ಲಿಸುತ್ತಾ ಸ್ವಾಮೀಜಿಗಳ ಜೊತೆ ಮಕ್ಕಳ ಜೊತೆ ಅಲ್ಲಿ ಸರಳವಾಗಿ ಆಚರಣೆ ಮಾಡುತ್ತಾ ಪಾಟೀಲ್ ಅವ್ರಿಗೆ ಮತ್ತು ಸಮಾಜ ಸೇವೆಗೆ ಅವಿನಾಭಾವ ಸಂಬಂಧ. ಯಾಕಂದರೆ ಮಠದಲ್ಲಿ ಸ್ವಾಮೀಜಿಗಳ ಸನ್ನಿಧಿಯಲ್ಲಿ ಏನು ಅನಾಥ ಮಕ್ಕಳಾಗಿರ್ಬೋದು, ವಿದ್ಯಾದಾನ ಆಗಿರ್ಬೋದು, ಅನ್ನದಾನ ಆಗಿರ್ಬೋದು, ಇಂಥ ಅನೇಕ ಆರೋಗ್ಯ ದಾನ ಆಗಿರ್ಬೋದು, ಅನೇಕ ಕಾರ್ಯಕ್ರಮಗಳು ಸ್ವಾಮೀಜಿಯವರ ಸನ್ನಿಧಿಯಲ್ಲಿ ನಡೀತಾ ಇರುತ್ತೆ ಮಠದಲ್ಲಿ. ನಾಗಲಾಪುರ ಮಠಕ್ಕೆ ನಮ್ಮ ಪಾಟೀಲ್ ಅವ್ರಿಗೆ ಅಲ್ಲಿ ವಿಶೇಷವಾದ ಸಂಬಂಧ. ಅಲ್ಲಿಂದ ಬೆಳ್ಕೊಂಬಂದಿರುವಂಥ ನಮ್ಮ ಪಾಟೀಲ್ ಅವರು ಬಸವಣ್ಣನವರ ಅನುಯಾಯಿಯಾಗಿದ್ದಾರೆ. ಬಸವಣ್ಣನವರು ಅವ್ರಿಗೆ ಒಳ್ಳೆಯದಾಗಲಿ, ಕಾಂಗ್ರೆಸ್ ಪಕ್ಷದಲ್ಲಿ ಅತಿ ಉನ್ನತ ಹುದ್ದೆಗೇರಲಿ, ಒಳ್ಳೆ ಪದವಿ ಸಿಗಲಿ. ಮತ್ತು ಪಾಟೀಲ್ ಅವರು ಸರಳವಾಗಿ ಎಲ್ಲ ಸ್ನೇಹ ಜೀವಿ ಥರ ನಾವು ಎಲ್ಲರ ಜೊತೆ ವ್ಯವಹರಿಸ್ತಾರೆ. ಮತ್ತು ಎಲ್ಲ ಮುಸ್ಲಿಂ ಸಮಾಜ ಆಗಿರ್ಬೋದು, ಹಿಂದೂ ಸಮಾಜ ಆಗಿರ್ಬೋದು, ಎಲ್ಲ ಜಾತಿಗಳ ಜೊತೆ ಒಳ್ಳೆ ಸಂಬಂಧ ಇಟ್ಕೊಂಡಿರೋವಂಥವ್ರು ಯಾರಾದರೂ ಇದ್ದರೆ ಅದು ನಮ್ಮ ಪಾಟೀಲ್ ಅವರು. ಪಾಟೀಲ್ ಅವರು ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ವಿಶೇಷ ಕೊಡುಗೆ ಕೊಟ್ಟಿದ್ದಾರೆ. ಅದು ನಮ್ಮ ಶಾಸಕರಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಆ ಭಾಗದಲ್ಲಿ ನಮ್ಮ ಅನಿಲ್ ಅಣ್ಣ ಅವ್ರ ಜೊತೆ ಒಳ್ಳೆ ಸ್ನೇಹ ಸಂಬಂಧ ಇಟ್ಕೊಂಡಿದ್ದಾರೆ. ಹಾಗೆ ವಿಶೇಷವಾಗಿ ಪಕ್ಷ ಸೇವೆ ಜೊತೆಗೆ ಸಮಾಜ ಸೇವೆಯನ್ನು ಮಾಡ್ಕೊಳ್ತಾ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ವಿಶೇಷವಾದ ಕಾಳಜಿ ವಹಿಸ್ಕೊಂಡು ಅವರ ನೇತೃತ್ವ ವಹಿಸ್ಕೊಂಡು ಅವ್ರದ್ದೇ ಆದಂಥ ಕೊಡುಗೆ ನೀಡಿಕೊಂಡು ಧಾರ್ಮಿಕ ಕೆಲಸಗಳಲ್ಲೂ ಒಳ್ಳೆಯ ಹೆಸರು ಮಾಡಿರೋವಂಥ ಪಾಟೀಲ್ ಅವರು ಒಂದು ಮಠಕ್ಕೆ ಸೀಮಿತ ಇಲ್ಲ, ಮದ್ರಸಾಗಳಿಗೂ ಮುಸ್ಲಿಂ ಸಮಾಜದ ಮದ್ರಸಾಗಳಿಗೂ ಭೇಟಿ ನೀಡ್ತಾರೆ. ಅಲ್ಲಿ ಏನು ಯಾವ ಥರ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಒಂದು ಸೌಹಾರ್ದತ ಭೇಟಿ ನೀಡುತ್ತಾರೆ. ಸ್ವಾಮೀಜಿಗಳ ಜೊತೆ ನಮಗೂ ಕೂಡ ಮುಸ್ಲಿಂ ಸಮಾಜದ ಅನೇಕ ಮುಖಂಡರಿಗೆ ಸ್ವಾಮೀಜಿಯವ್ರ ಹತ್ರ ಪರಿಚಯ ಮಾಡಿಸಿ ಮಾತಾಡಿಸೋದು, ಈ ಥರ ಒಂದು ಭಾವೈಕ್ಯತೆ ಅಂದರೆ ಏನು ಅಂತ ಹೇಳಿದ್ರೆ ನಮ್ಮ ಪಾಟೀಲ್ ಅವರು ಇದಕ್ಕೆ ಸ್ವಂತ ಜೀವಂತ ನಿರ್ದೇಶನ. ಪಾಟೀಲ್ ಅವ್ರಿಗೆ ಒಳ್ಳೆಯ ಉನ್ನತ ಪದವಿ ಸಿಗಲಿ ಅಂತೇಳ್ಬಿಟ್ಟು ನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿಯಿಂದ ಮತ್ತು ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಸಮಿತಿಯಿಂದ ಎಲ್ಲರೂ ನಮ್ಮ ಹಬೀಬಣ್ಣವರ ತಮ್ಮ ಆದ ಹುಸೇನ್ ಅವರಿದ್ದಾರೆ, ಮತ್ತು ಮೀಮ್ ಅವರಿದ್ದಾರೆ, ಅನೀಸ್ ಅವರಿದ್ದಾರೆ, ಇವರು ಮುಬಶೀರ್ ಸ್ಟಾರ್ ಬಿಡಿ ಅವರು ಮುಬಶೀರ್ ಅವರಿದ್ದಾರೆ, ನಮ್ಮ SNR ಸಮಿತಿಯಲ್ಲಿ ಸದಸ್ಯರಾದ ನದೀಮ್ ಅವರಿದ್ದಾರೆ, ನಮ್ಮ ಕೋಟೆ ರಾಜೇಶ್ ಅವರಿದ್ದಾರೆ, ಚಿನ್ನಾಪುರ ನಾರಾಯಣಸ್ವಾಮಿ, ಶ್ರೀಧರ್ ಮತ್ತು ಕಾಂತರಾಜು, ವಿಶೇಷವಾಗಿ ಕಾಂತರಾಜು ಈ ಬರ್ತ್ಡೇಯಲ್ಲಿ ಭಾಗವಹಿಸಿದ್ದಾರೆ, ಸಂಪತ್ ಅವರು, ಸ್ವಾಮಿ, ಎಲ್ಲರೂ ಬೇರೆಯವರು ನೇರವಾಗಿ ಹಾಗೂ ಪರೋಕ್ಷವಾಗಿ ಪಾಟೀಲ್ ಅವರ ಬರ್ತ್ಡೇಗೆ ಯಾರ್ಯಾರು ವಿಶ್ ಮಾಡಿದ್ದಾರೆ ಅವ್ರಿಗೆಲ್ಲ ನಗರ ಹಾಗೂ ಗ್ರಾಮಾಂತರ ಕಾಂಗ್ರೆಸ್ ಸಮಿತಿಯ ಎರಡೂ ಅಧ್ಯಕ್ಷರುಗಳಿಂದ ನಾವು ಧನ್ಯವಾದಗಳು ಹೇಳ್ತಾ ಇಲ್ಲಿಗೆ ಒಂದು ಹಬ್ಬ ಅಂತ ಏನು ಒಂದು ವರ್ಷ ಕಳೆದಿದೆ, ಮುಂದಕ್ಕೆ ಇನ್ನೂ ಅವ್ರಿಗೆ ಒಳ್ಳೆಯ ಆಯುಸ್ಸು, ಆರೋಗ್ಯ, ಸಂಪತ್ತು, ರಾಜಕೀಯ